ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೋಪಿನಂದಾಸ್ ಲೈಫ್ ಸ್ಟೈಲ್. ಗೈಸ್, ಏನು ಟ್ರೈನಾಗಿ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾಳೆ ಅಂತ ನೋಡ್ತಾ ಇದ್ದೀರಾ. ನಾನು ಕೆಲಸದಿಂದ ಹೋಗಿ ಬಂದಾಗಲಿಂದ ಫುಲ್ಲು ಟಯರ್ಡ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ನಾನು ಏನು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಹೋಗಲಿಲ್ಲ. ನಾವು ಬಸ್ಸಲ್ಲಿ ಬಂದು ಇವಾಗ ಮೆಜೆಸ್ಟಿಕ್ಕಿಂದ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತಂದರೆ ಮಂತ್ರಾಲಯಗೆ. ಸೊ ತುಂಬ ದಿನ ಆಗಿತ್ತು, ಅಂದರೆ 2 ತಿಂಗಳ ಹಿಂದೆನೇ ನಾವು ಟಿಕೆಟ್ ಬುಕ್ ಮಾಡಿದ್ವಿ. 2 ತಿಂಗಳ ಹಿಂದೆನೇ ನಾವು ಟಿಕೆಟ್ ಬುಕ್ ಮಾಡಿದ್ವಿ ಮಂತ್ರಾಲಯಗೆ ಅಂತ ಹೇಳಿ. ಸೊ ನಾನು ನಮ್ಮ ಅತ್ತೆ ಮತ್ತು ನಮ್ಮಮ್ಮ ಮತ್ತು ನನ್ನ ಹಸ್ಬೆಂಡ್ ಮತ್ತು ಪಾಪು ನಾವಿಷ್ಟು ಜನ ಹೋಗ್ತಾ ಇರೋದು. ಬಟ್ ಅದೇ ದೇವಸ್ಥಾನಕ್ಕೆ ಅವ್ರು ಮಾತ್ರ ಹೋಗ್ತಾರೆ, ನಾನು ಹೋಗೋದಿಲ್ಲ. ಸೊ ಯಾಕೆ ಹೋಗ್ತಾ ಇದ್ದೀನಿ, ಪಾಪು ಇರ್ತಾನಲ್ವಾ, ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಅಜ್ಜಿ ಶೆತ್ಲೆ ಈ ಪೋತಿ ಸಿಗ್ತದೆ. ಅಮೂಲ್ ಚಾಕ್ಲೇಟ್ ವಾಮಿಟ್ ಆಗುತ್ತೆ ನಿನಗೆ, ಗೊತ್ತು ತಾನೇ, ಮತ್ತೆ ತಿಂದಿದ್ಯಾ. ಸೊ ಮಂತ್ರಾಲಯಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇರೋದು. ಟ್ರೈನಲ್ಲಿ ಹೋಗಿ ಆಮೇಲೆ ಅಲ್ಲಿ ಎಷ್ಟೊತ್ತಾಗುತ್ತೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ಹೇಳ್ತೀನಿ. ಇವಾಗ ಇಲ್ಲಿ ಟ್ರೈನ್ ಇರೋದು 11:15. ನಾವು ಬುಕ್ ಮಾಡಿರೋದು ಸ್ಲೀಪರ್ ಇದೆ. ಸೊ ನಮ್ಮಮ್ಮ ಕೆಳಗಡೆನೇ ಮಲಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಸೊ ನಾನು ಇನ್ನು ಮುಂದೆ ಏನೇನಾಗುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಇಲ್ಲಿ ನೋಡಿ, ಚಾಕ್ಲೇಟ್ ಬೇಕಂತೆ ನಮ್ಮ ಪಾಪುಗೆ. ನೀನು ಊಟ ತಿಂದೆ ತಾನೇ, ಮತ್ತೆ ಇನ್ನೇಂತಕ್ಕೆ ಚಾಕ್ಲೇಟ್? ಇವತ್ತು ನಮ್ಮ ಆಫೀಸ್ ಕೆಳಗಡೆ ಅದು ನೆನ್ನೆ ಆ್ಯಕ್ಚುಲಿ ಟೇಸ್ಟ್ ಮಾಡಿದ್ದೆ ಚಾಕ್ಲೇಟ್ನ, ಅದಕ್ಕೋಸ್ಕರ ತೊಗೊಂಡು ಬಂದಿದ್ದೆ. ಅಮೂಲ್ ಮಿಲ್ಕ್ ಚಾಕ್ಲೇಟ್ ಅಂತ. ತಗೊಳ್ಳಿ, ಇದು ಓಪನ್ ಅಂತ ನೋಡಿ. ಚಾಕ್ಲೇಟ್ అమ్మ వాళ్ళు వచ్చిండారు చూడమ్మ. ఇడ చాక్లెట్ అమ్మ వాళ్ళు వచ్చిండారు చూడి. అమ్మ మీ డాడీ వచ్చినాడు, నన్ను కొంచెం చాక్లెట్ కొడి అని ఏమంటారు చెప్పు. ಚಾಕ್ಲೇಟ್ ಕೊಡಿ. ಚಾಕ್ಲೇಟ್ ಸೇಲ್ ಮಾಡೋರೆ, ಚಾಕ್ಲೇಟ್ ಕೊಡಿ. ಇದು ಬೇರೆಯವರು. తిరియుడు ఇవుడు ఇదొద్దా, అన్నీ ఓపెన్ చేపియొద్దు. చిప్స్ ಬ್ಯಾಗಲ್ಲಿ ಚಪ್ಪಲಿಗಳು ಇಟ್ಕೊಂಡಿರೋದು ನೋಡಿ ನಮ್ಮ ಪುಣ್ಯಾತ್ಮ. ನಮ್ಮ ಪಾಪು ಚಾಕ್ಲೇಟ್ ಓಪನ್ ಮಾಡಿಸ್ದೆ, ಆದರೆ ಅವ್ನು ಚಾಕ್ಲೇಟ್ ತಿಂದಿಲ್ಲ, ನಾವು ಚಾಕ್ಲೇಟ್ ತಿಂದ್ವಿ. ತುಂಬ ಟೇಸ್ಟಿಯಾಗಿತ್ತು, ಅಂದರೆ ಅದು ಅಷ್ಟೊಂದು ಸ್ವೀಟ್ ಇರೋದಿಲ್ಲ, ಸೊ ಅದಕ್ಕೆ ತೊಗೊಂಡೆ. ಸ್ವಲ್ಪ ಡೈರಿ ಮಿಲ್ಕ್ ಥರನೇ ಟೇಸ್ಟ್ ಇರುತ್ತೆ ಅದು. ಆಮೇಲೆ ನಾನು, ನಮ್ಮಮ್ಮ, ನಮ್ಮ ಅತ್ತೆ ಮತ್ತು ಪಾಪು, ನನ್ನ ಹಸ್ಬೆಂಡ್ ಎಲ್ಲನೂ ಇವತ್ತು ಮಂತ್ರಾಲಯಕ್ಕೆ ಹೋಗ್ತಾ ಇರೋದು. ನಾನು ನಿಮಗೆ ಹೇಳಿದ್ನಲ್ವ ಹಾಗೆ. ಸೊ ನಮ್ಮ ಅತ್ತೆ ಮತ್ತು ನಮ್ಮಮ್ಮ ಇಬ್ಬರು ಮಾತಾಡ್ಕೊಂಡಿದ್ರು ಸ್ವಲ್ಪ ಹೊತ್ತು. ಆಮೇಲೆ ಸರಿ ಅಂತೇಳ್ಬಿಟ್ಟು ಪಾಪು ಅಂತೂ ಮಲಗಲೇ ಇಲ್ಲ, ಎಷ್ಟು ಟ್ರೈ ಮಾಡಿದ್ರು. ಅವ್ನು ಇದೇ ಥರ ಇವ್ರನ್ನೆಲ್ಲ ನೋಡಿಕೊಂಡೇ ಇದ್ದ. ಅದರಲ್ಲೂ ಮೇಲೆ ಒಂದು ಬ್ಯಾಚ್ ಬಂದಿತ್ತು. ಸೊ ಅವ್ರದ್ದು ಮೇಲೆ ಇತ್ತು ಸೀಟು. ಅವರಂತೂ ರಾತ್ರಿ ಎಲ್ಲ ವಟ ಅಂತ ಇದ್ದರು. ಅವ್ರ ಸೌಂಡ್ಗೆ ಅವ್ನು ಮಲಗಲಿಲ್ಲ. ಒಂದು ಟೈಮಲ್ಲಿ ನನಗೆ ಇರಿಟೇಟ್ ಆಗಿಬಿಟ್ಟು ಕೊನೆಗೆ ನಾನು ಅವನ್ನ ಬೈದೆ ಬಿಟ್ಟೆ. ನಿದ್ದೆ ಕಡೆ ನಾನು ಏನು ಬೈದೆ ಅಂತ ನನಗೆ ಗೊತ್ತಿಲ್ಲ, ಲೈಕ್ ರೂಢಾಗಿ ಏನು ಬೈದಿಲ್ಲ, ಸ್ವಲ್ಪ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿ ಅನ್ನೋ ಥರನೇ ಬೈದೆ ಅಷ್ಟೇ. ಪಾಪು ಹಾಲು ಕುಡಿತಾನೇನೋ, ಕುಡಿದ್ಮೇಲೆ ಮಲಗ್ತಾನೇನೋ ಅಂತ ಹೇಳ್ಬಿಟ್ಟು ಹಾಲೆಲ್ಲ ಕುಡಿಸ್ದೆ. ಮನೆಯಿಂದನೇ ಹಾಲು ತೊಗೊಂಡು ಹೋಗಿದ್ವಿ. ಸೊ ಹಾಲು ಕುಡಿಸ್ದೆ, ಆದರೂ ಅವನು ಮಲಗಲಿಲ್ಲ. ನಮ್ಮ ಅತ್ತೆಯವ್ರು ನೋಡಿ ಇವಾಗ ಮೇಲೆ ಮಲಗೋದಕ್ಕೆ ಸಾಹಸ ಮಾಡ್ತಾಯಿದ್ದಾರೆ. ಕೊನೆಗೆ ನಮ್ಮ ಅಮ್ಮನೇ ಹೋಗ್ಬಿಟ್ಟು ಮಲಗಿಬಿಟ್ರು. ಹಿಂಗಿಂದ ಹತ್ಸು ಹತ್ತಕ್ಕೆ ಅಮ್ಮ. ಇಲ್ಲ ಇದ್ರ ಮೇಲೆ ಕಾಲಿಟ್ಟು ಹತ್ತೀರಾ, ಇದ್ರ ಮೇಲೆ ಕಾಲಿಟ್ಟು ಹತ್ತೀರಾ?
ಓ ಇರ್ರಿ ಇರ್ರಿ ಅಲ್ಲ ಸಾಹಸ ಆಗ್ತೈತೆ ಇರ್ರಿ ಅಮ್ಮ ಹಿಂದೆ ನೋಡಿ ಅಮ್ಮ ಅಲ್ಲಿ ಸ್ವಲ್ಪ ಪೈಡಿ ಪೈಡಿ ಅಟ್ಲೇ ನೀವು ಲೋಪಲ್ ಪೈಡಿ ನಾ ಮಾಡ್ತೀನಿ ಪೋ ಹಿಂಗಲ್ಲ ಮುಂದೆ ಹಿಂಗಾರ ಏನಕ್ಕೆ ಒಚ್ಚಿಟ್ಟು ಒಚ್ಚಿಟ್ಟು ಹಿಂಗಾರ ಹಚ್ಚಿ ನೀವಿವಾಗ ಇಲ್ಲಿ ಮಲಕ್ಕೊಳ್ಳಿ ಅಮ್ಮ ಸರಿ ಹೋಗುತ್ತೆ ಹಿಂಗಂತೆ ಅಮ್ಮ ఏంటల్లు ఏం లేదు పోనికా పర్వాలేదు బెడ్షీట్ ఇస్తున్నా బెడ్షీట్ నీదే అమ్మ అజ్జి వాళ్ళు ఇద్దరు పనుకోండి నువ్వు ಕೊನೆಗೆ ಅವನ್ನ ಮಲಗ್ಸೋಕ್ಕೆ ನನ್ನ ಹಸ್ಬೆಂಡ್ ಕೂಡ ತುಂಬಾ ಟ್ರೈ ಮಾಡಿದ್ರು ಪಾಪ ಅವನು ಮಲಗಲೇ ಇಲ್ಲ ನನ್ನ ಹಸ್ಬೆಂಡ್ಗೂ ಕೂಡ ನಿದ್ದೆ ಇಲ್ಲ ನನಗೂ ಕೂಡ ನಿದ್ದೆನೇ ಇರಲಿಲ್ಲ ಫುಲ್ ನೈಟು ನಿದ್ದೆ ಬರ್ತಾ ಇಲ್ಲ ತಾನೇ ನಿನಗೆ ಸೌಂಡ್ ಬರ್ತೈತಾ ಸೌಂಡ್ಗೆ ಕಿವಿ ಮುಚ್ಚಿಸ್ಕೊಂಡಿದ್ಯಾ ಕಳ್ಬುಜ್ಜಿ ನೀನು ನೈಟೆಲ್ಲ ಇವಾಗ ನಿಮಗೆ ಸೌಂಡ್ ಕೇಳಿಸ್ತಲ್ವ ಹಂಗೆ ಅವ್ರು ನೈಟೆಲ್ಲ ಮಾತಾಡ್ಕೊಂಡೇ ಇದ್ರು ಅದನ್ನೇ ಪಾಪು ಕೇಳಿಸ್ಕೊಂಡೇ ಇದ್ದ ನನ್ನ ಹಸ್ಬೆಂಡ್ಗೂ ಇರಿಟೇಟ್ ಆಗ್ತಾ ಇತ್ತು ಆಮೇಲೆ ನಾವು ಕಾಫಿ ಕುಡಿದ್ವಿ ಇದು ಮಾರ್ನಿಂಗ್ ಅನಿಸುತ್ತೆ ಸೊ ಪಾಪು ಅಷ್ಟರಲ್ಲಿ ಮಲಗಿಬಿಟ್ಟಿದ್ದ ಅವರು ಮಲಗಿದ್ಮೇಲೆ ಇವನು ಸ್ವಲ್ಪ ನೆಮ್ಮದಿಯಾಗಿ ಮಲ್ಕೊಂಡ ಸೌಂಡ್ ಏನು ಇರಲಿಲ್ವಲ್ಲ ಸೊ ಅದಕ್ಕೋಸ್ಕರ ಪಾಪು ನೋಡಿ ಇನ್ನೂ ಮಲಗಿದ್ದ ಇದು ಆಲ್ಮೋಸ್ಟ್ 5 o'clock ವಿಡಿಯೋ ಮಾಡಿದ್ದು ನೋಡಿ ಎಷ್ಟು ಚೆನ್ನಾಗಿದೆ ಬಟ್ ಈ ಕಡೆ ಎಲ್ಲ ನೀರೇ ಇಲ್ಲ ಬಟ್ ಮಳೆನೇ ಇಲ್ವಲ್ಲ ನೋಡು ಅಲ್ಲೆಲ್ಲ ಹೆಂಗಿದೆ ಎಲ್ಲ ಒಣಗೋಗಿರೋ ಥರ ಇದೆ ಇಲ್ಲೆಲ್ಲ ಮಳೆನೇ ಇಲ್ಲ ಅನ್ಸುತ್ತೆ ಇಲ್ಲಿಂದ 1 hour ಅಂದರೆ ಮತ್ತೆ ಅಟ್ಲೀಸ್ಟ್ ಈ ಕಡೆ ಸ್ವಲ್ಪ ಮಳೆ ಇರ್ಬೇಕು ತಾನೆ ಒಂಚೂರು ಇಲ್ಲ ನಾನು ಹೋಗ್ತೀನಿ ನಾನು ಯಾರೋ ಹಿಡ್ಕೊಂಡು ಮಂತ್ರಾಲಯ ನೆಕ್ಸ್ಟ್ ಸ್ಟಾಪ್ ಇತ್ತು ಅಷ್ಟರಲ್ಲಿ ಪಾಪು ಕೂಡ ಎದ್ದ ಇಲ್ಲಿ ನಿಂತ್ಕೊಂಡಿದ್ದಾರಲ್ವ ಅವರೆಲ್ಲ ಮಂತ್ರಾಲಯ ಹಿಂದಿನ ಸ್ಟಾಪಲ್ಲಿ ಹತ್ತಿದ್ದು ಸೊ ಇವರೆಲ್ಲರೂ ನೋಡಿ ಈ ರೀತಿ ಊಟ ಎಲ್ಲ ಕಟ್ಕೊಂಡು ತಗೊಂಡೋಗ್ತಾರಂತೆ ಇವರೆಲ್ಲ ಹೋಗ್ತಾ ಇರೋದು ರಾಯಚೂರಲ್ಲಿ ಕೆಲಸ ಮಾಡೋದಕ್ಕೆ ಸೊ ಅವ್ರಿಗೆ 300 ರೂಪಾಯಿ ಹಂಗೆ ಪೇ ಮಾಡ್ತಾರಂತೆ ಸೊ ಅವರು ಬೆಳಗ್ಗೆ ಹೋಗಿ ಸಂಜೆ ಬರ್ತಾರೆ ಅಂತ ಹೇಳಿದ್ರು ಗೈಸ್ ನಾವು ಫೈನಲಿ ಇವಾಗ ಮಂತ್ರಾಲಯಕ್ಕೆ ರೀಚ್ ಆಗಿದ್ದಾಯ್ತು ಇವಾಗ ಇಲ್ಲಿಂದ ನಾವು ಆಟೋದಲ್ಲಿ ಹೋಗಬೇಕು ನಾನು ತೋರಿಸ್ತೀನಿ ನಿಮಗೆ ನಾವು ಹೇಗೆ ಹೋಗ್ತೀವಿ ಅಂತ ಎಲ್ಲನೂ ನಾವು ರೈಲ್ ಇಳಿದಿದ ತಕ್ಷಣ ನಮ್ಗೆ ಅಲ್ಲೇ ಆಟೋಸ್ ಎಲ್ಲ ನಿಂತಿರುತ್ತೆ ಆಟೋ ಬೇಕಂದರೆ ಆಟೋ ಮಾಡ್ಕೋಬೋದು ಇಲ್ಲಾಂದರೆ ಅಲ್ಲಿ ಕಾರ್ಸ್ ಕೂಡ ನಿಂತಿರುತ್ತೆ ಸೊ ನಿಮಗೆ ಯಾವ್ದು ಬೇಕೋ ಅದು ತೊಗೋಬೋದು ಆಟೋಗೆ ಪರ್ಸನ್ಗೆ 50 ರೂಪಾಯಿ ತೊಗೊಳ್ತಾರೆ ಸೊ ಡೈರೆಕ್ಟಾಗಿ ನಿಮ್ಮನ್ನು ಮಂತ್ರಾಲಯ ಟೆಂಪಲ್ ಮುಂದೆನೇ ನಿಲ್ಲಿಸ್ತಾರೆ ಅಥವಾ ನಿಮ್ಮದು ಹೋಟೆಲ್ ಎಲ್ಲಿದೆಯೋ ಅಲ್ಲಿ ಕೇಳಿದ್ರು ಕೂಡ ನಿಲ್ಲಿಸ್ತಾರೆ ಅನಿಸುತ್ತೆ ಅಂದರೆ ಅಲ್ಲೊಂದು ಸರ್ಕಲ್ ಇದೆ ಆ ಸರ್ಕಲ್ ಹತ್ರನೇ ನಿಲ್ಲಿಸ್ತಾರೆ ಇಲ್ಲಿ ಹೋಗಬೇಕಾದ್ರೆ ಎಲ್ಲನೂ ಹಳೆ ಕಾಲದಲ್ಲಿ ಎತ್ತಿನ ಗಾಡಿಗಳೆಲ್ಲ ಇತ್ತಲ್ವ ಅದೆಲ್ಲ ಕೂಡ ಕಾಣಿಸುತ್ತೆ ನಮಗೆ ಸೊ ನೋಡಿ ಇದೇ ಆರ್ಚು ಇಲ್ಲೇ ನಿಮಗೆ ಸ್ಟಾಪ್ ಕೊಡ್ತಾರೆ ರೂಮ್ ಹತ್ರ ಬಂದ್ವಿ ಸೊ ಇಲ್ಲೇ ಎಲ್ಲ ರೂಮ್ ಇದೆಯಂತೆ ಆಟೋಗೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ ಅಂದರೆ ಒಬ್ಬರಿಗೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ ರೂಮೆಲ್ಲ ನಾವು ಆಲ್ರೆಡಿ ಬುಕ್ ಮಾಡ್ಕೊಂಡಿದ್ದೀವಿ ಸೊ ನಾನು ರೂಮ್ದು ಮತ್ತು ಟ್ರೈನ್ದೆಲ್ಲ ಎಷ್ಟಾಯಿತು ಅಂತ ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ ಫುಲ್ ವಿಡಿಯೋ ನೋಡಿ ನಿಮಗೆ ನಿಜವಾಗ್ಲೂ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ವಿಡಿಯೋ ಯಾರಾದರೂ ಮಂತ್ರಾಲಯ ಬರಬೇಕು ಅಂದ್ಕೊಂಡಿದ್ರೆ ಅವ್ರಿಗೆ ಈ ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಗೈಸ್ ನನ್ನ ಹಸ್ಬೆಂಡು ಅದು ಟಿಕೆಟ್ ಕನ್ಫರ್ಮ್ ಮಾಡ್ಕೊಂಡು ಬರೋಕ್ಕೆ ಹೋದ್ರು ರೂಮುಗಳ್ದು ಇದೇ ರೂಮುಗಳಂತೆ ಸೊ ಅಷ್ಟರಲ್ಲಿ ಪಾಪಕ್ಕೆ ತಿನ್ಸೋಣ ಅಂತಂದರೆ ಅವ್ನಿಗೆ ಇಡ್ಲಿ ಬೇಡ ಪಡ್ಡು ಬೇಕು ಅಂತ ಅದಕ್ಕೆ ಪಡ್ಡು ತೊಗೊಂಡಿದ್ದೀನಿ ನಮ್ಮತ್ತೆ ಇಡ್ಲಿ ತೊಗೊಂಡ್ರು ಇಡ್ಲಿ ಮತ್ತು ವಡೆ ನೀವು ಹೇಗೆ ತಿಸ್ಕೊಂಡವಮ್ಮ ಹಾಂ ಚೆನ್ನಾಗಿರ್ತೀನಾ ಪಿಲ್ಲಿ ಪಿಲ್ಲಿ ಇಡ್ಲಿ ಪಾಪುಗೆ
ಎಷ್ಟು ಚೆನ್ನಾಗಿ ತುಳಸಿ ಗಿಡಗಳನ್ನ ಬೆಳೆಸಿದ್ದಾರೆ. ರಾಘವೇಂದ್ರ ಸ್ವಾಮಿಗೆ ತುಂಬ ಇಷ್ಟ ಅಲ್ವಾ ತುಳಸಿ ಗಿಡ ಅಂದರೆ, ಸೊ ಅದಕ್ಕೆ ಇಲ್ಲೆಲ್ಲ ಬೆಳೆಸಿದ್ದಾರೆ. ಮೇ ಬಿ ಇವರು ಅಲ್ಲಿ ಒಬ್ಬರು ಕೀಳ್ತಾ ಇದ್ದಾರೆ ಆಲ್ರೆಡಿ. ಸೊ ನೋಡಿ, ಅಲ್ಲೊಬ್ರು ಕೀಳ್ತಾ ಇದ್ದಾರೆ. ರಾಘವೇಂದ್ರ ಸ್ವಾಮಿಗೆ ತುಳಸಿ ಹೂವು ಅಂದರೆ ತುಂಬಾ ಇಷ್ಟ. ಸೊ ಅದಕ್ಕೋಸ್ಕರ ಈ ಥರ ಬೆಳೆಸಿದ್ದಾರೆ ಅಂತ ಅನಿಸುತ್ತೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರೆದಿದ್ದಾರಲ್ವ ಈ ಸ್ಕೆಚ್ ಎಲ್ಲನೂ. ಕೃಷ್ಣನ ಕಟ್ಟಾಕಿದ್ದಾಗ ಯಶೋದೆ ಬುದ್ಧಿವಾದ ಹೇಳೋದು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಮತ್ತು ನಾವು ಬುಕ್ ಮಾಡಿರೋದು ಈ ಥರ ರೂಮ್ಸು. ಸೊ ನಾನು ರೂಮ್ ಒಳಗಡೆ ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳಿಬಿಟ್ಟು. ನೋಡಿ, ನಾನು ಹೇಳಿದ್ನಲ್ವ, ಇಲ್ಲೇ ನಾವು ರೂಮ್ಸ್ ಬುಕ್ ಮಾಡಿರೋದು. ಇದು ನೋಡಿ, ಇದು ಎಂಟ್ರೆನ್ಸು. ರೂಮಲ್ಲಿ ನೀವೇನಾದರೂ 4 ಮೆಂಬರ್ಸ್ ಬಂದರೆ ಒಂದೇ ರೂಮ್ ಸಾಕಾಗುತ್ತೆ. ಇಲ್ಲೊಂದು ಸಿಂಗಲ್ ಬೆಡ್ರೂಮ್ ಕೊಟ್ಟಿದ್ದಾರೆ, ಸಿಂಗಲ್ ಬೆಡ್ ಕೊಟ್ಟಿದ್ದಾರೆ. ಅದಾದಮೇಲೆ ಹಾಗೆ ಒಳಗಡೆಗೆ ಬಂದರೆ ಇಲ್ಲಿ 2 ಚೇರು ಮತ್ತು ಒಂದು ಟೇಬಲ್ ಕೊಟ್ಟಿದ್ದಾರೆ ಬ್ಯಾಗ್ನ ಇಟ್ಕೊಳ್ಳೋಕ್ಕೆ. ಮತ್ತು ಇಲ್ಲಿ ಆರಾಮಾಗಿ 3 ಮೆಂಬರ್ಸ್ ಮಲಗ್ಬೋದು. ನನ್ನ ಹಸ್ಬೆಂಡ್ ಆಲ್ರೆಡಿ ಸ್ವೆಟ್ರ್ ತೆಗ್ದಲ್ಲಿ ಹಾಕಿದ್ದಾರೆ. ಸೊ ಇಲ್ಲಿ ಒಂದು ಮಿರರ್ ಕೊಟ್ಟಿದ್ದಾರೆ. ಸೊ ಸೇಮ್ ಇದೇ ಥರ ರೂಮು ಅವ್ರು ಇವಾಗ ನಮ್ಮ ಅಮ್ಮ ಮತ್ತು ನಮ್ಮ ಅತ್ತೆ ಇದ್ದಾರಲ್ವ, ಆ ರೂಮ್ ಕೂಡ ಸೇಮ್ ಇದೇ ಥರ ಇದೆ. ಇದು ವಾಶ್ರೂಮ್ ಕೂಡ ಅಷ್ಟೇ ತುಂಬಾ ದೊಡ್ಡದಾಗಿದೆ. ತುಂಬ ನೀಟಾಗಿ ಕೂಡ ಮೇಂಟೈನ್ ಮಾಡಿದ್ದಾರೆ. ಈ ರೂಮ್ಗೆ ಎಷ್ಟು ಕೊಟ್ಟಿದ್ದೀನಿ ಹೇಳಿದ್ದು? ಆಫ್ ಮಣ್ಣಲ್ಲಿ ಒಂದು ನಿಮಿಷ. ಎಷ್ಟು ರೂಮ್ಗೆ? ಟ್ರೈನ್ಗೆ ಬರೋದಕ್ಕೆ ಮಾತ್ರ. ಓಕೆ, ಟ್ರೈನ್ಗೆ 250 ಮತ್ತು ರೂಮ್ಗೆ 500, ಅಂದರೆ ಟೋಟಲ್ 750 ರುಪೀಸು. ಟ್ರೈನ್ಗೆ 250 ಮತ್ತು ರೂಮ್ಗೆ 500 ರುಪೀಸು. ಟೋಟಲ್ 750 ರುಪೀಸ್, ಅಂದರೆ 750 ಪ್ಲಸ್ 250 ನಾವು ಹೋಗೋದಕ್ಕೆ ಟೋಟಲ್ 1000 ರುಪೀಸಲ್ಲಿ ನೀವು ಮಂತ್ರಾಲಯಕ್ಕೆ ಬಂದು ಹೋಗ್ಬೋದು. ಸೊ ಹೇಗೆ ನಾವು ಬುಕ್ ಮಾಡಿದ್ದೋ ಅದೆಲ್ಲ ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ಸೊ ಫುಲ್ ಕಂಟಿನ್ಯೂ ಆಗಿ ನೋಡಿ. ಆಮೇಲೆ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇಲ್ಲ, ನನ್ನ ಹಸ್ಬೆಂಡು ಮತ್ತು ನಮ್ಮ ಅತ್ತೆಯವರೆಲ್ಲ ಹೋಗ್ತಾ ಇದ್ದಾರೆ. ನಾನು ಸುಮ್ಮನೆ ಸ್ನಾನ ಮಾಡಿಕೊಂಡು ಆಚೆಯಿಂದ ನಾನು ತೋರಿಸ್ತೀನಿ. ಬಟ್ ಅಂದರೆ ದೇವ್ರನ್ನ ತೋರ್ಸೋಕ್ಕಾಗಲ್ಲ ಅನಿಸುತ್ತೆ ರಾಘವೇಂದ್ರ ಸ್ವಾಮಿನ. ಸ್ವಲ್ಪ ರಾಘವೇಂದ್ರ ಸ್ವಾಮಿ ಬಗ್ಗೆ ಎಲ್ಲ ಇಲ್ಲಿರೋರ ಒಪಿನಿಯನ್ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ಕೇಳೋದಕ್ಕೆ ಟ್ರೈ ಮಾಡ್ತೀನಿ. ಆದರೆ ಕೇಳ್ತೀನಿ, ಇಲ್ಲ ನನಗೆ ಸ್ವಲ್ಪ ಶೈ ಜಾಸ್ತಿ. ಸೊ ಆದರೆ ಕೇಳ್ತೀನಿ, ಇಲ್ಲಾಂದರೆ ಕೇಳಲ್ಲ. ಸೊ ನೋಡೋಣ ಹೇಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಕಂಟಿನ್ಯೂ ಮಾಡೋಣ. ಅದು ಮಂದ್ಕಾದು ಗೈಸ್. ನೋಡಿ ಗೈಸ್, ನಮ್ಮ ಪಾಪು ಯಾವ ರೀತಿ ರೆಡಿಯಾಗಿದ್ದಾನೆ. ಈ ಬಟ್ಟೆ ಬೇಡವಂತೆ ಅವನಿಗೆ. ಏನೋ ಒಂದು ಹಠ ಮಾಡಿ ಏನೋ ಒಂದು ಹೇಳಿ ಹಾಕ್ಸಿದ್ದೀನಿ. ಇಡೀ ಫ್ರೆಂಡಲ್ಲಿ ತೋರಿಸ್ತೀನಿ. ಓಡಿ ಹೋಗ್ತಾ ಇದ್ದಾನೆ, ನನ್ನ ಫೋಟೋ ಹಿಡಿಬೇಡ ಅಂತ. ಇದು ಇಟ್ಲ ಗೈಸ್, ಇವಾಗ ನಾನು ಕೂಡ ರೆಡಿಯಾಗಿದ್ದಾಯಿತು. ಏನು ದೇವಸ್ಥಾನಕ್ಕೆ ಹೋಗಲ್ಲ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ದೀನಿ ಅಂತ ಅಂದ್ಕೊಳ್ತೀರಾ, ಮತ್ತು ಹಾಗೆ ಇರೋಕ್ಕಾಗಲ್ಲಲ್ವ. ಸೊ ಸುಮ್ಮನೆ ಅಲ್ಲಿವರೆಗೂ ಹೋಗ್ಬಿಟ್ಟು ಬರ್ತೀನಿ ಅಷ್ಟೇ. ಈಗ ನಾನು ಇವ್ರ ಜೊತೆಲೇ ಅಷ್ಟು ದೂರ ಹೋಗ್ತಾಯಿದ್ದೀನಿ. ಸುಮ್ಮನೆ ನನಗೂ ದೂರದಿಂದ ನೋಡ್ದಂಗೆ ಆಗುತ್ತಲ್ವ ಅಂತ ಹೋಗ್ತಾಯಿದ್ದೀನಿ. ಗೈಸ್, ಇದು ಫಸ್ಟು ನಾವು ಹೋಗಬೇಕಾದ್ರೆ ಮಂಚಾಳಮ್ಮ ಸನ್ನಿಧಿಗೆ ಹೋಗಿ, ಫಸ್ಟು ಇಲ್ಲಿ ಮಂಚಾಳಮ್ಮ ಸನ್ನಿಧಿ ಇದೆ, ಇಲ್ಲಿ ಹೋಗಿ ಆಮೇಲೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕಾಗುತ್ತಂತೆ. ಸೊ ನಾನು ವೀಡಿಯೋದಲ್ಲಿ ನೋಡಿದ್ದೆ. ನಾನು ಯಾವತ್ತೂ ಹೋಗಲಿಲ್ಲ. ನನಗೆ ಇಷ್ಟ ಹತ್ತಿರದಿಂದ ನೋಡ್ತಾ ಇದ್ದರೆ ಕಣ್ಣು ತುಂಬ ನೀರು ತುಂಬಿಕೊಳ್ತಾ ಇದೆ. ನಾನು ಹೋಗೋಕ್ಕಾಗಲಿಲ್ವಲ್ಲ ಅಂತ. ನೋಡೋಣ ತಂದೆ ಯಾವಾಗ ನನಗೆ ದಾರಿ ಕೊಡ್ತಾನೋ ಅಂತ. ದಾರಿ ಕೊಟ್ಟಾಗಲೇ ಹೋಗಬೇಕಾಗುತ್ತಲ್ವಾ. ఏం పని చేసేది మీరు? పార్క్. ఇది క్లోజ్ చేసిండదు ఏమిటికి మీరు? క్లోజ్ చేసిండారు కదా ఇవాళ. ఈ జనాలు ఎవడు వస్తూ ఉంటారు రాఘవేంద్ర స్వామి దేవస్థానంకి? 343 ಸಂವತ್ಸರಾలు ಗೈಸ್, ಇಲ್ಲಿದ್ದಾರಲ್ವಾ ಆ ತಾತನ ನಾನು ಕೇಳಿದೆ. ಅವ್ರು ಮಾತಾಡಿದ್ದು ಕ್ಲಿಯರಾಗಿ ಕೇಳಿಸ್ಲಿಲ್ಲ. ಸೊ ಅದಕ್ಕೆ ನಾನು ವಿಡಿಯೋ ಕಟ್ ಮಾಡಿದೆ. ಸೊ ಇವರು ಹೇಳೋ ಪ್ರಕಾರ ಇಲ್ಲಿ ಯಾವಾಗಲೂ ಜನ ಇದೇ ಥರ ಇರ್ತಾರಂತೆ. ಸೊ ಎಲ್ಲಿ ಭಕ್ತಿ ಅನ್ನೋದು ಇರುತ್ತೋ ಅಥವಾ ಎಲ್ಲಿ ನಂಬಿಕೆ ಅನ್ನೋದು ಇರುತ್ತೋ ಅಲ್ಲೇ ಅಲ್ವಾ ಜನ ಜಾಸ್ತಿ ಆಗ್ತಾರೆ. ಇಲ್ಲಿ ಊಟ ಕೂಡ ಕೊಡ್ತಾ ಇರ್ತಾರೆ. 11:15 ಸ್ಟಾರ್ಟ್ ಮಾಡಿ 2 ಗಂಟೆಗೆ ಎಂಡ್ ಮಾಡ್ತಾರೆ. ಮತ್ತು ಈವ್ನಿಂಗ್ ಟೈಮಿಂಗ್ಸ್ ಗೊತ್ತಿಲ್ಲ, ಬಟ್ ಈವ್ನಿಂಗ್ ಕೂಡ ಇಲ್ಲಿ ಊಟ ಕೊಡ್ತಾರೆ. ಇಲ್ಲಿ ತುಂಗಭದ್ರಾ ನದಿ ಇದೆಯಲ್ವಾ, ಅದನ್ನ ತೋರ್ಸಕ್ಕೆ ಈ ತಾತ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. అంటే పూజ అంటారు కదా వాళ్ళక. సో ದೇವಸ್ಥಾನಂలో పూజ చేస్తారు కదా వాళ్ళ. ಇದು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರಲ್ವಾ ಅವ್ರದಂತೆ.
ಗೈಸ್ ಇವಾಗ ಅಲ್ಲಿ ಯಾರನ್ನೂ ಬಿಡ್ತಾ ಇಲ್ಲ, ಯಾಕೆಂತಂದ್ರೆ ಫುಲ್ಲು ನೀರಾಗ್ಬಿಡುತ್ತೆ. ಇವ್ರು ಈ ಕಡೆ ಫುಲ್ಲು ನೀళ్ళు ಶಾನ ಇಂಟದನ್ಕಿ ಯೋಗ ಹಿಡಿಸ್ತಾ లేదు, లేకపోతే ఇక్కడనే ಹಿಡಿಸ್ತಾ. ಇವಾಗ ಇದು ನೀರು ಫುಲ್ಲು ಆಗಿರೋದ್ರಿಂದ ಯಾರನ್ನೂ ಬಿಡ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನೋಡಿ ಅದೇ ನೀರಿಲ್ಲಿ ಕೊಳಾಯಿ ಥರ ಬರುತ್ತೆ. ಸೊ ಇಲ್ಲಿ ಸ್ನಾನ ಮಾಡ್ಬೋದು. ಇದು ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಹಿಂದೆನೇ ಇದೆ ತುಂಗಭದ್ರಾ ನದಿ. ಈ ತಾನೇ ನನಗೆಲ್ಲ ಡೀಟೇಲ್ಸು ಹೇಳ್ತಾ ಇರೋದು. ಸೊ ನೋಡಿ ನೀರು ತುಂಬಾನೇ ಇದೆ. ఈ సమాధి ఆడ తపస్సు చేసేదానికి ఎక్కడుండదు అది? ఇవి రెంట్లకి నువ్వు ఆటోలు వస్తావా? రెండు ప్లేస్లు ఒకే ఆటో ఒకే ఆటోలో పైకి రావచ్చు. ఇచ్చాలా వాళ్ళు చెప్తారు చాలా ಗೈಸ್ ನೀವು ಇನ್ನೂ ಇಲ್ಲಿ ಏನಾದ್ರು ನೋಡಬೇಕು ಅಂದರೆ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆಯಂತೆ. ಅದು ಕೂಡ ನೀವು ಆಟೋದವ್ರನ್ನ ಕೇಳಿದ್ರೆ ಅವರೇ ಕರ್ಕೊಂಡು ಹೋಗ್ತಾರಂತೆ. ಮತ್ತು ರಾಘವೇಂದ್ರ ಸ್ವಾಮಿ ತಪಸ್ಗೆ ಕೂತಿರೋದು ಬಿಚ್ಚಾಲ ಅನ್ನೋದು ಇಲ್ಲೇ ನಿಯರಲ್ಲಿ ಇದೆಯಂತೆ. ಅದಕ್ಕೂ ಕೂಡ ಅಷ್ಟೇ ಅವರೇ ಒಂದೇ ಸಲ ಪಂಚಮುಖಿ ಆಂಜನೇಯ ಸ್ವಾಮಿ ಮತ್ತು ಬಿಚ್ಚಾಲ ಎರಡೂ ತೋರಿಸ್ತಾರಂತೆ. ನೀವು ಇಲ್ಲಿ ಫಸ್ಟು ಮಂಚಾಲಮ್ಮ ನೋಡಿ, ಆಮೇಲೆ ರಾಘವೇಂದ್ರ ಸ್ವಾಮಿ ನೋಡಿಕೊಂಡು, ಆಮೇಲೆ ಇಲ್ಲಿ ತುಂಗಭದ್ರಾ ನದಿನ ನೋಡ್ಬೋದು ನೀವು. ಆಮೇಲೆ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ಬಿಚ್ಚಾಲ ಇವನ್ನ 5 ನೀವು ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಗೈಸ್ ಈ ತಾತ ಹೇಳ್ತಾ ಇರೋದು ಏಕಾದಶಿ ದಿನ ರಾಘವೇಂದ್ರ ಸ್ವಾಮಿ ಅವ್ರದ್ದು ಹುಟ್ಟು ಹಬ್ಬ ಅಂತ ಹೇಳ್ಬಿಟ್ಟು ಅವತ್ತು ಪೂಜೆ ಏನು ಮಾಡಲ್ವಂತೆ. ಸೊ ಅವತ್ತು ಪ್ರಸಾದ ಏನು ಇರೋದಿಲ್ಲ, ಪೂಜೆ ಏನು ಮಾಡೋದಿಲ್ಲ, ಅವತ್ತು ಜನ ಕಡಿಮೆ ಇರ್ತಾರಮ್ಮ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೆಲಕ್ಕೊಂದ್ಸರಿನ 15 ಓಕೆ 15 ದಿನಕ್ಕೊಂದ್ಸಲ ಏಕಾದಶಿಗೆ ಲೈಕ್ ಪೂಜೆ ಎಲ್ಲ ಏನು ಮಾಡೋದಿಲ್ಲ ಅಷ್ಟೊಂದು ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಅವತ್ತು ಅವ್ರದ್ದು ಹುಟ್ಟಿದ ಹಬ್ಬ ಆಗಿರೋದ್ರಿಂದ, ಅಂದರೆ ಅವರು ಹುಟ್ಟಿದ ದಿನ ಆಗಿರೋದ್ರಿಂದ ಒಂದು ದಿನ ಅವರು ಸೆಲೆಬ್ರೇಟ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ಪೊಲೀಸರು ಎಷ್ಟು ಕೇರ್ ತಗೊಳ್ತಾ ಇದ್ದಾರೆ ಅಂದರೆ, ಅಲ್ಲಿ ನೀರು ಜಾಸ್ತಿ ಇರೋದಕ್ಕೆ ಎತ್ಕೊಂಡು ಹೋಗು ಅಂತ ಹೇಳ್ತಾ ಇದ್ದಾರೆ. ಇಲ್ಲಾಂದರೆ ಮೇ ಬಿ ವಾಶ್ ಮಾಡೋದು ಪರ್ಮಿಷನ್ ಕೊಡ್ತಿದ್ರು ಅನಿಸುತ್ತೆ. ಇವರು ರಾಘವೇಂದ್ರ ಸ್ವಾಮಿ ಅವ್ರಿಗೆ ಪೂಜೆ ಮಾಡ್ತಾರಲ್ವ, ಆ ಪೂಜಾರಿ ಅವ್ರಿಗೋಸ್ಕರನೇ ಇಲ್ಲಿ ಮನೆ ಕಟ್ಟಿಸ್ಕೊಡ್ತಾ ಇರೋದು ಅಂತ ಈ ತಾತ ಹೇಳಿದ್ರು. ಇಲ್ಲಿ ನಿಮಗೆ ರಾಘವೇಂದ್ರ ಸ್ವಾಮಿ ಫೋಟೋಸ್ ಎಲ್ಲ ಕಡಿಮೆ ರೇಟ್ಗೆ ಸಿಗುತ್ತೆ. ನಾನು ತಗೊಳ್ಳೋಣ ಅಂದ್ಕೊಂಡೆ, ಬಟ್ ನಮ್ಮ ಅತ್ತೆಯವರು ನಮ್ಮ ಮನೇಲಿ ನಾನ್ ವೆಜ್ ತಿಂತಾ ಇರ್ತೀವಿ, ತಗೋಬೇಡ, ಅದಕ್ಕೆ ನಿಷ್ಠೆಯಿಂದ ಇರಬೇಕು ಅಂತ ಅಂದರು. ಸೊ ಅದಕ್ಕೆ ನಾನು ತೊಗೊಂಡಿಲ್ಲ. ಬಟ್ ಯಾವಾಗಾದ್ರೂ ನನಗೆ ತಗೋಬೇಕು ಅಂತ ಅನ್ಸುತ್ತೆ ತೊಗೊಳ್ತೀನಿ. ಹಾಗೆ ಅಲ್ಲಿಂದ ಬರಬೇಕಾದ್ರೆ ಗಿಡಿಶಾಸ್ತ್ರ ಹೇಳೋರಿದ್ರು. ಸುಮ್ಮನೆ ಸರಿ ತಮಾಷೆಗೆ ಟೈಮ್ ಪಾಸ್ಗೆ ಅಂತ ಹೇಳ್ಬಿಟ್ಟು ಹೋದೆ. 50 ರೂಪಾಯಿ ಅಂತಂದರು. 50 ರೂಪಾಯಿ ತಾನೇ, ಸುಮ್ಮನೆ ಕೇಳೋಣ ಅಂತ ಹೋದೆ. ಅಯ್ಯಪ್ಪ ಏನೇನೇನೋ ಮಾತಾಡ್ಬಿಟ್ಟು ಏನೇನೋ ಹೇಳಿಬಿಟ್ಟು ಕೈಯಲ್ಲಿ ಅದೇನೋ ಇಟ್ಬಿಟ್ಟು ಇದನ್ನು ದೃಷ್ಟಿ ತೆಗೆದ್ಬಿಟ್ಟು ಎತ್ತಾಕು ಅಂತ ಹೇಳ್ಬಿಟ್ಟು 600 ರೂಪಾಯಿ ಕೇಳಿದ್ರು. ನಾನು ಕೊಡ್ದಿರ ಅದನ್ನ ಕೊಟ್ಬಿಟ್ಟು 100 ರೂಪಾಯಿ ಸುಮ್ಮನೆ ಅಲ್ಲಿ ಇಟ್ಬಿಟ್ಟು ಬಂದೆ. ವೇಸ್ಟಾಗಿ 100 ರೂಪಾಯಿ ಮಾಡಿಬಿಟ್ಟು 50 ರೂಪಾಯಿ ಮಾಡಬೇಕಿತ್ತು. ಆಮೇಲೆ ನನ್ನ ಹಸ್ಬೆಂಡು ಫೋಟೋ ತೆಗೆಸ್ಕೊಳ್ಳೋಣ ಬಾ ಅಂದರು. ಆಮೇಲೆ ಇಲ್ಲೆಲ್ಲರೂ ಸ್ಲಿಪ್ಪರ್ ಎಲ್ಲ ಹಾಕ್ಕೊಂಡು ಓಡಾಡ್ತಾಯಿದ್ರು. ಆ ತಾತನೂ ಹೇಳಿದ್ರು ಹೋಗ್ಬೋದು, ಹೋಗಮ್ಮ ಪರವಾಗಿಲ್ಲ ಅಂತ. ಆಮೇಲೆ ಇಲ್ಲಿ ಹೋಗಿ ಒಂದು ಫೋಟೋ ತೆಗೆಸ್ಕೊಂಡು ಬಂದೆ. ಇಷ್ಟು ಹತ್ತಿರದಿಂದ ಬಂದರೂ ಕೂಡ ರಾಘವೇಂದ್ರ ಸ್ವಾಮಿನ ನೋಡದೆ ಇದ್ದಿದ್ದಕ್ಕೆ ತುಂಬಾ ಬೇಜಾರಾಗ್ತಾ ಇತ್ತು ನನಗೆ. ಆದಷ್ಟು ಬೇಗನೆ ಬಂದು ರಾಘವೇಂದ್ರ ಸ್ವಾಮಿ ನೋಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಆದೆ. ನೋಡೋಣ ಯಾವಾಗ ದೇವ್ರು ನನಗೆ ದಾರಿ ಕೊಡ್ತಾನೆ ಅಂತ ಹೇಳಿ. ನಮ್ಮ ಪಾಪದು ಸಿಂಗಲ್ದು ಒಂದು ಫೋಟೋ ತೆಗ್ಸೋಣ ಅಂದರೆ ಅವ್ನು ಕೆಳಗಡೆನೇ ಇಳ್ದಿಲ್ಲ. ಲೈಟಾಗಿ ಬಿಸಿಲಿತ್ತು, ಸೊ ಅದಕ್ಕೆ ಇಳ್ದಿಲ್ಲ. ಆಮೇಲೆ ಸಖತ್ ಆಟಾಡ್ತಾ ಇದ್ದ. ఏ బుజ్జి బుజ్జి ಆಮೇಲೆ ಇಲ್ಲೇ ಸ್ವಲ್ಪ ಹೊತ್ತು ನಮ್ಮ ಅತ್ತೆ, ನಮ್ಮಮ್ಮ, ನನ್ನ ಹಸ್ಬೆಂಡ್ ಎಲ್ಲ ಬೀಚ್ ಹತ್ರನೇ ನೋಡ್ಕೊಂಡಿದ್ರು. ಆಮೇಲೆ ನಾನು ನಮ್ಮಮ್ಮ ಮತ್ತು ನಮ್ಮ ಅತ್ತೆ ಪ್ರಸಾದಕ್ಕೆ ಅಂತ ಹೋದ್ವಿ. ಸೊ ಪಾಯಸ ಮತ್ತು ಕರ್ಡ್ ರೈಸು ಮತ್ತು ಅನ್ನ ಮತ್ತು ಬೇಳೆ ಸಾರು ಕೊಟ್ಟಿದ್ರು. ಸೊ ಇದನ್ನು ನಮ್ಮ ಪಾಪುಗೆ ಸ್ವಲ್ಪ ಕರ್ಡ್ ರೈಸು ಮತ್ತು ಪಾಯಸ ತಿನ್ನಿಸ್ದೆ. ಆಮೇಲೆ ಅವನು ಸ್ವಲ್ಪನೇ ತಿಂದಿದ್ದ, ಆಮೇಲೆ ತಿಂದಿಲ್ಲ. ನನಗೆ ಸ್ವಲ್ಪ ತುಂಬಾ ಹೊಟ್ಟೆ ಹಸಿವಾಗ್ತಾಯಿದ್ದು, ಇದಕ್ಕೆ ನನ್ನ ಕೈ ಫುಲ್ ತಿನ್ನೋಕ್ಕಾಗಲಿಲ್ಲ. ಸ್ವಲ್ಪ ತಿಂದು ನಾನು ಬಂದುಬಿಟ್ಟೆ. ಎಲ್ಲ ನೋಡಿ ಸ್ವಲ್ಪ ಹೊತ್ತು ನಿದ್ದೆ ಕೂಡ ಮಾಡಿದ್ದಾಯಿತು. ಪಾಪು ಮತ್ತು ನಮ್ಮ ಅತ್ತೆಯವರೆಲ್ಲ ನಿದ್ದೆ ಮಾಡ್ತಾಯಿದ್ದಾರೆ. ನಮ್ಮ ಅತ್ತೆ ನಮ್ಮಮ್ಮ ಇಬ್ಬರು ನಿದ್ದೆ ಮಾಡ್ತಾಯಿದ್ದಾರೆ. ನನ್ನ ಹಸ್ಬೆಂಡ್ ಎದ್ಬಿಟ್ಟಿದ್ರು. ಸೊ ನನಗೂ ಯಾಕೋ ನಿದ್ದೆ ಬಂದಿಲ್ಲ. ಆಮೇಲೆ ನಾನು ಎದ್ಬಿಟ್ಟೆ. ಆ್ಯಕ್ಚುಲಿ ನಾವಿಬ್ಬರೇ ಪ್ರಾಪರಾಗಿ ನಿದ್ದೆ ಮಾಡಲಿಲ್ಲ, ಬಟ್ ಕೊನೆಗೆ ನಾವಿಬ್ಬರೇ ಎದ್ಬಿಟ್ಟಿದ್ದೀವಿ ಬೇಗ. ನಾವೆಲ್ಲರೂ ಅಲ್ಲೇ ಪ್ರಸಾದ ತಿನ್ಕೊಂಬಂದಿದ್ವಿ. ನಮ್ಮ ಹಸ್ಬೆಂಡ್ ಮಾತ್ರ ಊಟ ಮಾಡಿರಲಿಲ್ಲ. ಸೊ ಅವರು ಅಲ್ಲಿ ಹೋಗಿ ದೋಸೆ ತಿಂದ್ರಂತೆ. ದೋಸೆ ಚೆನ್ನಾಗಿರಲಿಲ್ಲ ಅಂತ ಹೇಳ್ತಾಯಿದ್ರು.
ನೋಡಿ ಗೈಸ್, ಇವ್ರು ಇಲ್ಲಿ ಮಾಡ್ತಾ ಇದ್ದಾರಲ್ವಾ ಪ್ಲಾಸ್ಟಿಕ್ ಕವರ್ಸು ಮತ್ತು ಫೋಟೋಸು ಈ ಥರದ್ದೆಲ್ಲ ಹಾಕೋದ್ರಿಂದ ಸೊ ಆ ನೀರು ಕೂಡ ಗಲೀಜಾಗುತ್ತೆ. ಸೊ ಅವರೆಲ್ಲ ಹೇಳ್ತಾ ಇದ್ದಾರೆ, ಇಲ್ಲಿ ಯಾರೋ ಹೇಳ್ತಿದ್ರು ಅವ್ರಿಗೆ ಅದನ್ನೆಲ್ಲ ಸುಡುತ್ತಾನೆ ಅಕ್ಕ ಅಂತ. ಸೊ ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಇಲ್ಲ ಫೋಟೋಸ್ನೆಲ್ಲ ನಾವು ನೀರಲ್ಲೇ ಬಿಡೋದು ಅಂತ ಹೇಳಿ. ಸೊ ಈ ರೀತಿ ಎಲ್ಲ ಬಿಟ್ಟಾಗ ಅದು ಮತ್ತೆ ಪೊಲ್ಯೂಷನ್ ಆಗೋದಕ್ಕೆ ರೀಸನ್ ಆಗುತ್ತೆ. ಮತ್ತು ಅದನ್ನ ಕ್ಲೀನ್ ಮಾಡಿದ್ರೆ ಓಕೆ, ಆದರೂ ನೋಡಿ ಇಲ್ಲೆಲ್ಲ ಕ್ಲೀನ್ ಮಾಡ್ತಾನೆ ಇರ್ತಾರೆ ಆವಾಗವಾಗ. ಬಟ್ ಆದರೆ ಫುಲ್ಲು ಕ್ಲೀನ್ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಮತ್ತು ಅಕಸ್ಮಾತ್ ಹಸುಗಳೇನಾದರೂ ನೀರು ಕುಡಿಯೋಕ್ಕೆ ಬಂದಾಗ ಅಥವಾ ಏನೇ ಆಗಿರಲಿ ಇದನ್ನು ಮತ್ತೆ ಅದು ಪೊಲ್ಯೂಷನ್ ಆಗೇ ಆಗುತ್ತೆ. ಸೊ ಇವ್ರಿಗೆಲ್ಲ ಯಾರೂ ಹೇಳೋಕ್ಕೂ ಆಗಲ್ಲ. ಇದು ತುಂಗಭದ್ರಾ ನದಿ. ನೀರು ನೋಡಿ ಎಷ್ಟು ಚೆನ್ನಾಗಿ ಹರಿತಾ ಇದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನನಗಿಲ್ಲೇ ಸ್ವಲ್ಪ ಹೊತ್ತು ಕೂತ್ಕೋಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೆ ಒಬ್ಬಳೇ ಬಂದು ಕೂತಿದ್ದೀನಿ. ಆವಾಗಲೆಲ್ಲ ಸ್ವಲ್ಪ ದೂರದಿಂದನೇ ಕೂರಿಸ್ತಾ ಇದ್ರು, ಬಟ್ ಇವಾಗ ಸ್ವಲ್ಪ ಓಕೆ, ಸ್ವಲ್ಪ ಹತ್ರಕ್ಕೆ ಬಿಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ, ಒಂಥರ ನೆಮ್ಮದಿ ಅನ್ನಿಸ್ತಾ ಇದೆ. ಆಲ್ಮೋಸ್ಟ್ ಇವಾಗ 5 o'clock ಆಗಿರ್ಬೋದು ಅನಿಸುತ್ತೆ. ಇವಾಗ 4 o'clock ಆಗಿದೆ ಟೈಮು. ಸೊ ಆ ಕಡೆ ಎಲ್ಲ ಸ್ವಲ್ಪ ನೀರಲ್ಲಿ ಇಳಿಯೋದಕ್ಕೆ ಬಿಡ್ತಾ ಇದ್ದಾರೆ, ಬಟ್ ಈ ಕಡೆ ತುಂಬ ನೀರು ಹರಿತಾ ಇರೋದ್ರಿಂದ ಈ ಕಡೆ ಬಿಡ್ತಾ ಇಲ್ಲ. ಸೊ ಆ ಕಡೆ ಇದ್ದಾರಲ್ವ, ಆ ಕಡೆ ಅವರೆಲ್ಲ ಸ್ವಲ್ಪ ನೀರಲ್ಲಿ ಇಳಿದಿದ್ದಾರೆ. ಸುಮ್ಮನೆ ನಾನು ಆಮೇಲೆ ಹೋಗ್ಬೇಕಾದ್ರೆ ಕಾಲು ಮಾತ್ರ ಸ್ವಲ್ಪ ತೇವ ಮಾಡ್ಕೊಂಡು ಹೋಗ್ತೀನಿ. ನೋಡಿ ಈ ರೀತಿ ಎಲ್ಲನೂ ಎತ್ತಿ ನದಿಗೆ ಹಾಕ್ಬಿಡ್ತಾರೆ. ಸೊ ಅದರಿಂದನೇ ಜಾಸ್ತಿ ನೀರೆಲ್ಲನೂ ಕಲುಷಿತ ಆಗೋದು. ಸೊ ನಾವು ಹಾಕಬೇಕಾದ್ರೆ ನಾವೇ ಸ್ವಲ್ಪ ಇದನ್ನೆಲ್ಲ ಅವಾಯ್ಡ್ ಮಾಡ್ಕೋಬೇಕಾಗುತ್ತೆ. ಫೋಟೋ ಫ್ರೇಮ್ಸು ಅದೆಲ್ಲ ಹಾಕ್ಬಿಟ್ಟಿದ್ದಾರೆ ನೀರಲ್ಲಿ. ಆಮೇಲೆ ನಾನು ರೂಮಿಗೆ ಬಂದು ಸ್ವಲ್ಪ ನಮ್ಮ ಅತ್ತೆ ಮಿಕ್ಚರ್ ಕೊಟ್ಟರು. ಸೊ ಮಿಕ್ಚರ್ ಎಲ್ಲ ತಿನ್ಕೊಂಡು ಆಮೇಲೆ ಕಾಫಿಯವ್ರು ಬಂದಿದ್ದರು. ಕಾಫಿ ಎಲ್ಲ ಕುಡ್ಕೊಂಡು ನಾನು, ನಮ್ಮಮ್ಮ, ನನ್ನ ಹಸ್ಬೆಂಡ್ ಎಲ್ಲ ಆಚೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ಕೊಂಡಿದ್ವಿ. ಆಮೇಲೆ ನನ್ನ ಹಸ್ಬೆಂಡು ಜೋಳ ತೊಗೊಂಡು ಬಂದು ಕೊಟ್ಟರು. ಸೊ ಜೋಳ ತಿನ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಹರಟೆ ಹೊಡ್ಕೊಂಡಿದ್ವಿ. ಒಂದು 5 ವರ್ಷ ಆದ್ರೆ ಆಮೇಲೆ ಇವೆಲ್ಲ ಏನು ಬೇಕಾಗಿಲ್ಲ. ಮಾಡ್ತಾನ ಕೆಲಸ ಅಲ್ಲಿ ನೋಡೋದು ಅಮ್ಮಮ್ಮ ಐತಾನೆ. ಏಯ್ ಏಂತಕ್ಕೆ ನೀನು ನಮ್ಮಮ್ಮನ ಬೀಗ ಹಾಕಿರೋದು? ಹಾಂ, ನಮ್ಮಮ್ಮ ಬ್ಯಾನಾ? ನೀನು ಬಾ, ಹೋಗು. ಹೋಗೋ ನೀನು ಬಾ. ನಮ್ಮಮ್ಮ ಸೂಪರ್, ನೀನು ಬಾ. ಬಂದು ಡೋರ್ ತೆಗಿ, ಬಾ ಡೋರ್ ತೆಗಿ. ಏಂತಕ್ಕೆ ನೀನು ನಮ್ಮಮ್ಮನ ಡೋರ್ ಲಾಕ್ ಮಾಡಿರೋದು? ನೋಡು ಮತ್ತೆ ಏಂತಕ್ಕೆ ಹಾಕಿದ್ದು? ಯಾರು ಬಾ? ನೀನು ಬಾ. ಅಮ್ಮಮ್ಮ ಸೂಪರ್. ಗೈಸ್ ಇವಾಗ ಈವ್ನಿಂಗ್ 6:47 ಆಗಿದೆ. ಸೊ ಹಾಗೆ ಸುಮ್ಮನೆ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ. ನಮಗೆ 9:30ಗೆ ಇಲ್ಲಿ ಬಸ್ ಇರೋದು, 11:30ಗೆ ಟ್ರೈನ್ ಇರೋದು. ಏನೋ 9:30, 10 o'clock ಮೇಲೆ ಆಟೋಸ್ ಇಲ್ಲ ಅಂತ ಹೇಳ್ತಾರೆ. ಒಂದ್ಸಲ ಚೆಕ್ ಮಾಡಿಕೊಂಡು ಆಮೇಲೆ ಬಸ್ಸಲ್ಲೇ ಹೋಗೋದಾ ಹೇಗೆ ಅಂತ ನೋಡೋಣ. ಸೊ ಅಷ್ಟರಲ್ಲಿ ಒಂದು ರೌಂಡ್ ಹಾಕ್ಕೊಂಡು ಹಾಗೆ ಊಟ ಎಲ್ಲ ಮಾಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು. ಹಾಯ್ ಹಾಯ್ ಹೇಳು. ಇಲ್ವಾ? ಮತ್ತೆ ಏನ್ರಲ್ಲಿ ಹೋಗೋದು ಇವಾಗ ನೀನು? ನಡ್ಕೊಂಡು ಹೋಗ್ತೀಯಾ? ಇನ್ನೂ ಲೇಟಾಗಿ ಬರುತ್ತಾ? ಸರಿ ಸ್ವಾಮಿ. ಸೊ ಇವಾಗ ಸುಮ್ಮನೆ ಒಂದು ರೌಂಡ್ ಹೋಗ್ಬಿಟ್ಟು ಹಾಗೆ ಊಟ ಎಲ್ಲ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಏನಿಲ್ಲ, ಪಾಪುಗೂ ನಾವೇನು ತೊಗೊಂಡಿರಲಿಲ್ಲ. ಸೊ ಅದಕ್ಕೋಸ್ಕರ ಹೆಂಗಿದ್ರು ಪಾಪುಗೂ ಬಾಲ್ ಏನಾದ್ರು ಕೊಡ್ಸೋಣ ಅಂತ ಹೇಳಿ ಬಲೂನ್ ತೊಗೊಟ್ಟಿದ್ವಿ. ಒಂದು ಬಲೂನ್ ಬಿಸಾಕ್ಬಿಟ್ಟಾಕೆ, ಒಂದು ಬಲೂನ್ ಕೆಳಗಡೆ ಬಿಸಾಕ್ದ. ಸೊ ನಾವಿರೋದು ಫಸ್ಟ್ ಫ್ಲೋರಲ್ಲಿ ಆಗಿರೋದ್ರಿಂದ ಒಂದು ಬಲೂನ್ ಕೆಳಗಡೆ ಬಿಸಾಕ್ದ. ಆ ಬಲೂನ್ನ ಯಾರೋ ಎತ್ಕೊಬಿಟ್ಟಿದ್ರು, ಅದಕ್ಕೆ ಇನ್ನೊಂದು ಬಲೂನ್ ತೊಗೊಂಡು ಕೊಟ್ಟೆ. ಆಮೇಲೆ ಆವಾಗಲೇ ನಾನು ಅಲ್ಲಿ ನದಿ ಹತ್ರ ಹೋಗಿದ್ನಲ್ವ, ತುಂಬ ಚೆನ್ನಾಗಿತ್ತು. ಸೊ ಅದನ್ನೆಲ್ಲ ನೋಡಿಕೊಂಡು ಹಾಗೆ ಬಂದು ಕಾಫಿ ಎಲ್ಲ ಕುಡಿದು
ಒಂಥರ ಚೆನ್ನಾಗಿದೆ ಇವತ್ತಿನ ದಿನ ಕೂಡ. ಔಟ್ಸೈಡ್ ಬಂದಾಗ ಒಂಥರ ರೂಮಲ್ಲಿ ಸ್ಟೇ ಆಗಿರೋದು ಕೂಡ ಚೆನ್ನಾಗಿದೆ. ನಾನು ನಿಮಗೆ ತೋರಿಸ್ತೀನಿ ಅಲ್ಲಿ ಹೋಗಿ ಇವಾಗ ಹೇಗಿರುತ್ತೆ ಅಂತ, ಈವ್ನಿಂಗ್ ಟೈಮ್ ಹೇಗಿರುತ್ತೆ ಮಂತ್ರಾಲಯದಲ್ಲಿ ಎಲ್ಲನೂ ಅಂತ. ನಿಮಗೇನು ಸಾಧ್ಯ ಆದರೆ ಬನ್ನಿ, ತುಂಬ ಚೆನ್ನಾಗಿರುತ್ತೆ. ಒಂಥರ ಪೀಸಾಗಿ ಅಂದರೆ ಪ್ರಶಾಂತವಾಗಿರುತ್ತೆ. ಸೊ ನೀವು ಒಂದ್ಸಲ ಬರ್ಬೋದು. ನಾನು ದೇವಸ್ಥಾನದ ಒಳಗಡೆ ಹೋಗಲಿಲ್ಲ ಅಲ್ವಾ, ಸೊ ನಾನು ನನ್ನ ಹಸ್ಬೆಂಡ್ನ ಕೇಳಿದೆ ಹೇಗಿದೆ ಅಂತ ಹೇಳ್ಬಿಟ್ಟು. ಮತ್ತು ನಮ್ಮ ಅಮ್ಮವರೆಲ್ಲ ಹೇಳಿದ್ರು ತುಂಬಾ ಚೆನ್ನಾಗಿದೆ ಅಂತ. ಸೊ ಇನ್ನೊಂದ್ಸಲ ಸಾಧ್ಯ ಆದರೆ ನಾನು ಮತ್ತು ನನ್ನ ತಮ್ಮ ಎಲ್ಲ ಬರಬೇಕು ಅಂತ ಅಂದ್ಕೊಳ್ತಾ ಇದ್ದೀವಿ, ಮಳೆ ಎಲ್ಲ ನಿಂತ ಮೇಲೆ. ಸೊ ನೋಡೋಣ. ಈಗ ನಾವೆಲ್ಲ ಈವ್ನಿಂಗ್ ಸುಮ್ಮನೆ ರೌಂಡ್ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಎನಿವೇ ನಮ್ಮ ಟ್ರೈನ್ ಇರೋದು 11:30 ಆಗಿರೋದ್ರಿಂದ ಸೊ ನಮಗಿನ್ನೂ ಬೇಜಾನ್ ಟೈಮ್ ಇದೆ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಈ ಸ್ಟ್ರೈಟ್ ಹೋದ್ರೂ ರೋಡ್ ಇದೆ ನಿಮಗೆ ಹೋಗೋದಕ್ಕೆ, ಮತ್ತು ಇದ್ರ ಪಕ್ಕದ್ದು ಒಂದು ಗೇಟ್ ಇದೆ, ಅಲ್ಲಿಂದ ಕೂಡ ಹೋಗ್ಬೋದು. ಸೊ ಅದಾದಮೇಲೆ ಇಲ್ಲಿದೆಯಲ್ವಾ ಪಾರ್ಕು, ಇದ್ರ ಗೇಟ್ಸ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಬಟ್ ಆದರೆ ಗೇಟ್ನ ಎಗರ್ಕೊಂಡು ಹೋಗಿ ನಾವು ಆರಾಮಾಗೆಲ್ಲ ಆಡ್ಕೊಂಡು ಅಥವಾ ಸ್ವಲ್ಪ ರೆಸ್ಟ್ ಮಾಡ್ಕೊಂಡಿರ್ಬೋದು. ಇಲ್ಲಿರೋ ಸುತ್ತಮುತ್ತ ಜನ ಎಲ್ಲ ಇಲ್ಲಿ ಬರ್ತಾರೆ ಅಂತ ಅನಿಸುತ್ತೆ, ಅಥವಾ ಇಲ್ಲಿ ಕೆಲಸ ಮಾಡೋ ಮಕ್ಕಳಾಗಿರ್ಬೋದು ಅಥವಾ ಕೆಲಸ ಮಾಡೋರ ಮಕ್ಕಳಾಗಿರ್ಬೋದು, ಅವರೆಲ್ಲ ಇಲ್ಲಿ ಬಂದಿರ್ತಾರೆ. ಸೊ ಇಲ್ಲೇ ನನಗೆ ಆ ತಾತ ಪರಿಚಯ ಆಗಿ ಆಮೇಲೆ ಅವರೇ ಹೇಳಿದ್ದು ನನಗೆ ಈ ಥರ ಗೇಟ್ ಎಗರ್ಕೊಂಡು ಬಾ ಅಮ್ಮ ಅಂತ ಹೇಳಿ. ಸೊ ಇಲ್ಲೂ ಕೂಡ ಒಬ್ಬರು ಪರಿಚಯ ಆದರು ಅಂತ ಅಂದ್ಕೊಂಡೆ. ಆಮೇಲೆ ಇಲ್ಲಿ ಹೂವು ಕಟ್ಟೋರಿದ್ದಾರಲ್ವ, ಇವ್ರು ಆಲ್ಮೋಸ್ಟ್ 3 o'clock ಹಾಗೇನೋ ಕ್ಲೋಸ್ ಮಾಡಿರ್ತಾರೆ. ಯಾಕಂದರೆ ಆ ಟೈಮಲ್ಲಿ ದೇವಸ್ಥಾನ ಕೂಡ ಕ್ಲೋಸ್ ಆಗಿರುತ್ತೆ. ಅದಕ್ಕೋಸ್ಕರ ಒಳ್ಳೆ ಲಾಭ ಇದೆ, 20 ರೂಪಾಯಿ ಮಳ ಹೂವು ಆ ರೀತಿ ಮಾಡ್ತಾರೆ. ಸೊ ಇಲ್ಲಿ ನೋಡಿ ದೇವಸ್ಥಾನ ಇಷ್ಟೊತ್ತಲ್ಲಿ ಅಂದರೆ ನೈಟ್ ಟೈಮಲ್ಲಿ ಎಷ್ಟು ಚೆನ್ನಾಗಿದೆ. ಆ ಲೈಟಿಂಗ್ಸ್ಗೆ ನೋಡ್ತಾ ಇದ್ರೆ ಇನ್ನೂ ನೋಡಬೇಕು ಅನಿಸುತ್ತೆ. ನಿಜವಾಗ್ಲೂ ಕಳೆದೋಗ್ತೀರಾ ನೀವು, ಅಷ್ಟೊಂದು ಚೆನ್ನಾಗಿರುತ್ತೆ ಸಂಜೆ ಟೈಮು. ಸಾಧ್ಯ ಆದರೆ ನೀವು ಸಂಜೆವರೆಗೂ ಇದ್ದು ನೋಡ್ಕೊಂಡೋಗಿ. ಎಷ್ಟು ಜನ ಇದ್ದಾರೆ ನೋಡಿ ಗೈಸ್, ನೋಡ್ತಾ ಇದ್ರೇ ಕಣ್ಣು ತುಂಬಿಕೊಂಡಂಗೆ ಆಗ್ತಾಯಿದೆ. ನನಗೆ ಅಟ್ಲೀಸ್ಟ್ ಇಲ್ಲಿವರೆಗೂ ಬಂದಿದ್ದೀನಿ ಅನ್ನೋ ಖುಷಿಯಾದರೂ ಇತ್ತು. ನಿಜವಾಗ್ಲೂ ದೇವಸ್ಥಾನದ ಒಳಗಡೆ ಹೋಗಿಲ್ಲ ಅನ್ನೋ ಎಷ್ಟು ಬೇಜಾರಿತ್ತು, ಅಷ್ಟೇ ಬೇಜಾರು ಇಲ್ಲಿವರೆಗೂ ಅಂದರೆ ಅಷ್ಟೇ ಖುಷಿ ಇಲ್ಲಿವರೆಗೂ ಬಂದಿದ್ದೀನಲ್ವಾ ಅಂತ ಇತ್ತು. ತುಂಬಾ ಚೆನ್ನಾಗಿತ್ತು. ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿದೆ ಆ ಲೈಟಿಂಗ್ಸ್ ಎಲ್ಲ ಅಂತ ಹೇಳಿ. ಕೊಟ್ಕೊಂಡು ಅಟ್ನೆ ಸುಡು ಬಜ್ಜ ಮಸ್ತಾ ಅಂತದ ಸುಡಿ ಹಾಕಿಡ್ ಸ್ವಾಮಿದಂತ ಅಟ್ಲಂತ ಸುಪಿ ಎಲ್ಲ ಸ್ವಾಮಿ. ಗೈಸ್ ನಾವು ಇವಾಗ ಇಲ್ಲೇ ದೇವಸ್ಥಾನದ ಮುಂದೆ ಕೂತಿದ್ದೀವಿ. ನಾವು ಮೂವರು, ನಮ್ಮಮ್ಮ ಮತ್ತು ನಮ್ಮ ಅತ್ತೆ ಇಬ್ಬರೂ ಸರಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ ಅಂದರು. ನಮ್ಮಮ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ ಅಂದರು, ಹಾಗೆ ನಮ್ಮ ಅತ್ತೆನೂ ಕಳಿಸ್ದೆ. ಸೊ ಸರಿ ಅವ್ರು ಮತ್ತೆ ಯಾವಾಗಲೂ ಬರೋದಲ್ವಾ, ನಾವಾದರೆ ಇನ್ನು ಪ್ಲ್ಯಾನ್ ಮಾಡಿಕೊಂಡ್ರು ಬರ್ತೀವಿ. ಸೊ ಅವರಿಬ್ಬರು ಯಾವಾಗಲೂ ಬರೋದು, ಸರಿ ಹೋಗ್ಬಿಟ್ಟು ಬರೋಗ್ರಿ ಅಂತ ಕಳಿಸಿದ್ದೀವಿ. ಅವರಿಬ್ಬರು ಬಂದ ಮೇಲೆ ಸ್ವಲ್ಪ ಪಾಪುಗೆ ಏನಾದರೂ ಬೇಕೇನೋ ಕೊಡಿಸ್ಬೇಕು. ಏನು ಬೇಕು ಪಾಪು ನಿನಗೆ? ಕಾರ್ ಬೇಕಾ? ಮತ್ತೆ ಇನ್ನೇನು ಬೇಕು? ಕಾರ್ ಬೇಡ, ಲಾರಿ ಬೇಕು. ಲಾರಿ ಗೂಗು ಕಾಲ್ನಾ? ಸರಿ ಕೊಡಿಸ್ತೀನಿ. ಮತ್ತೆ ಇನ್ನೇನಾದರೂ ಬೇಕಾ? ಅಷ್ಟೇ, ಒಂದೇ ಒಂದು ಕೊಡಿಸೋದು ನಾನು, ಮತ್ತೆ ಕೇಳಬಾರ್ದು ಆಯಿತಾ? ನಿನ್ನ ಮಮ್ಮಿಗೆ ಏನು ಕೊಡಿಸ್ತೀಯಾ? ನಿನ್ನ ಮಮ್ಮಿಗೆ ಏನು ಕೊಡಿಸ್ತೀಯಮ್ಮ? ಇಲ್ಲಿ ನೋಡು ಹೇಳು. ನಿನ್ನ ಮಮ್ಮಿಗೆ ಏನು ಕೊಡಿಸ್ತೀಯ ಹೇಳು? ಮಮ್ಮಿಗೇನು ಕೊಡ್ಸಲ್ವ ನೀನು? ನಿನ್ನ ಹತ್ರ ಕಾಸು ಎಷ್ಟಿದೆ? ಕಾಸಿಲ್ಲ ತಾನೇ ನಿನ್ನ ಹತ್ರ? ನೋಡಿ ಹಸುಗಳೆಲ್ಲನೂ ಬಂದಿದೆ. ಅವೆಲ್ಲನೂ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೋಸ್ಕರನೇ ಬಿಟ್ಟಿರೋದು ಅನ್ಸುತ್ತೆ. ಜನನೂ ನೋಡಿ ಹೇಗೆ ಕೂತಿದ್ದಾರೆ, ಎಲ್ಲ ಸುತ್ತು ಎಲ್ಲ ಕಡೆನೂ ಜನನೇ ಇದ್ದಾರೆ. ಗೈಸ್ ಇವಾಗ ನಮ್ಮದು ಶಾಪಿಂಗ್ ಎಲ್ಲ ಮುಗೀತು. ಪಾಪುಗೆ ಅಂತ ಹೇಳಿಬಿಟ್ಟು ಒಂದು ಬ್ಯಾಟು ಬಾಲ್ ಕೊಡಿಸಿದ್ರು ನಮ್ಮಮ್ಮ. ಅದು ಆದಮೇಲೆ ನಾನು ಬ್ಯಾಂಗಲ್ಸ್ ತೊಗೊಂಡೆ. ಬ್ಯಾಂಗಲ್ಸ್ ಕೂಡ ನಮ್ಮಮ್ಮನೇ ನನಗೆ ಕೊಡಿಸಿದ್ದು. ಸೊ ನಾನು ಮೀಶೋಯಿಂದ ಕೆಲವೊಂದು ಬಳೆಗಳು ತಂದಿದ್ದೀನಿ, ಅದು ಸೈಡ್ಗೆ ಬಳೆಗಳು ಚೆನ್ನಾಗಿರುತ್ತೆ ಅಂತ ತೊಗೊಂಡೆ. ಆಮೇಲೆ ಇದನ್ನು ನಾನು ಡ್ರೆಸ್ಸಸ್ ಮ್ಯಾಚ್ ಅಂದರೆ ಡ್ರೆಸ್ಸಸ್ ಎಲ್ಲ ಹಾಕೊಂಡೋಗಿ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಮ್ಮಮ್ಮನೇ ಕೊಡಿಸಿದ್ರು ಇದು ಕೂಡ ನನಗೆ. ಆಮೇಲೆ ನಮ್ಮ ಪಾಪುಗೆ ಅಂತ ಹೇಳಿ ನಮ್ಮ ಅತ್ತೆ ಒಂದು ಚಿಕ್ಕದು ಬಾಲ್ ತೊಗೊಂಡ್ರು. ನಮ್ಮ ಮನೆ ಹತ್ರ ಹುಡುಗರು ಜಾಸ್ತಿ, ಅವರೆಲ್ಲ ಕಿತ್ತಾಕ್ಬಿಡ್ತಾರೆ. ಸೊ ಇರಲಿ ಅಂತ ಹೇಳ್ಬಿಟ್ಟು ಇದೊಂದು ತೊಗೊಂಡ್ರು. ಇದರಲ್ಲಿ ಪ್ಯಾಕ್ ಮಾಡಿರೋದು ಗಾಜಿಂದು ಐಡಲ್ದು ರಾಘವೇಂದ್ರ ಸ್ವಾಮಿ ಅವ್ರದ್ದೇ. ನನ್ನ ತಮ್ಮ ಗಾಡಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ತೊಗೊಂಡ್ವಿ. ಆಮೇಲೆ ಇಲ್ಲಿ ಗಂಧ ಡಬ್ಬಿಗಳು 2 ತೊಗೊಂಡಿದ್ದೀವಿ. ಮತ್ತು ಆಂಜನೇಯದು ಆರೆಂಜ್ ಕಲರ್ದು ಬಟ್ಟೆ ಬರುತ್ತಲ್ವ, ಅದನ್ನು 2 ತೊಗೊಂಡಿದ್ದೀವಿ. ಇದು ಒಂದೊಂದು 50 ರೂಪಾಯಿ. ಸೊ ನಮ್ಮ ಅಮ್ಮಗೊಂದು ನನಗೊಂದು ಅಂತ ತೊಗೊಂಡ್ವಿ. ಆಮೇಲೆ ಈ ಲಡ್ಡು 4 ಲಡ್ಡು 50 ರೂಪಾಯಿ ಚಿಕ್ಕದಾಗಿ ಕೊಡ್ತಾರೆ. ಸೊ ಇಷ್ಟು ನಾನು ತೊಗೊಂಡಿದ್ದು ಇವತ್ತು ಇದರಲ್ಲಿ ಶಾಪಿಂಗ್ ಮಾಡಿದ್ದು. ನಮ್ಮ ಅತ್ತೆಯವರು ಕೆಂಪು ಕಲರ್ದು ಬಟ್ಟೆ ತರೋಕ್ಕೆ ಅಂತ ಹೋಗಿದ್ದಾರೆ. ಇವಾಗ ಇಷ್ಟು ತೊಗೊಂಡು ಬಂದಿದ್ದಾಯಿತು. ಇಷ್ಟು ತೊಗೊಂಡು ಇವಾಗ ಹೋಟೆಲ್ಗೆ ಊಟಕ್ಕೆ ಹೋಗ್ತೀವಿ. ಊಟ ಮುಗಿಸ್ಕೊಂಡು ಆಮೇಲೆ ಏನೋ ಟೈಮ್ ಇದ್ದರೆ ಸ್ವಲ್ಪ ರೂಮಲ್ಲಿದ್ದು ಆಮೇಲೆ ರೂಮ್ ಕೀಸ್ ಎಲ್ಲ ಕೊಟ್ಬಿಟ್ಟು ನಾವು ಹೊರಡ್ತೀವಿ. ನೋಡೋಣ ಹೇಗೆ ಹೊರಡ್ತೀನಿ ಅಂತ ನಾನು ಆಮೇಲೆ ನಿಮಗೆ ಹೇಳ್ತೀನಿ.
ಅಲ್ಲಿ ನಮ್ಮತ್ತೆ ಬಾಲ್ ತೊಗೊಳ್ಬೇಕಾದ್ರೆ ಬೇಡ ಅಂತ ಅಂದ. ಇವಾಗ ನೋಡಿ ಹೆಂಗೆ ಆಡ್ತಾ ಇದ್ದಾನೆ. ಬ್ಯಾಟು ಬಾಲ್ನ ಎತ್ತಿ ಸೈಡ್ಗೆ ಇಟ್ಬಿಟ್ಟಿದ್ದಾನೆ. ಇವಾಗ ಬ್ಯಾಟು ಬಾಲ್ ಬೇಡವಂತೆ. ಸೊ ಈ ಒಂದು ಬಾಲಲ್ಲಿ ಮಾತ್ರ ಆಡ್ತಾ ಇದ್ದಾನೆ. ಬಟ್ ಇವನ ಹತ್ರ ಒಂದು ಕ್ಯಾರೆಕ್ಟರ್ ನಮ್ಗೆ ಏನು ಇಷ್ಟ ಆಗುತ್ತೆ ಅಂತಂದರೆ, ಔಟ್ಸೈಡ್ ಹೋದಾಗ ನಾವೇನಾದರೂ ಒಂದು ಐಟಮ್ ಅವ್ನಿಗೆ ತೊಗೊಟ್ಬಿಟ್ರೆ ಅವ್ನು ಇನ್ನೊಂದು ಐಟಮ್ ಕೇಳೋದಿಲ್ಲ. ನನಗೆ ಬೇಕು ಅಂತ, ಅದು ಬೇಕು ಇದು ಬೇಕು ಅಂತೆಲ್ಲ ಕೇಳಲ್ಲ. ಒಂದು ಐಟಮ್ ತೊಗೊಟ್ರೆ ಸಾಕು, ಅದರಲ್ಲೇ ಅವನು ಸ್ಯಾಟಿಸ್ಫೈ ಆಗಿಬಿಟ್ಟು ಅದನ್ನು ತೊಗೊಳ್ತಾನೆ. ಮತ್ತು ಇನ್ನೆಲ್ಲ ಅದು ಬೇರೆದನ್ನೆಲ್ಲ ಕೇಳಕ್ಕೆ ಹೋಗಲ್ಲ ಅವನು. ಸರಿ ಅಂತ ಹೇಳಿ ಎಲ್ಲ ಮುಗಿಸ್ಕೊಂಡು ಬರ್ತಾ ಇದ್ವಿ. ಆವಾಗ ನೋಡಿ ಈ ರೀತಿ ಇರೋವಂಥ ಚಿತ್ರಗಳನ್ನ ನಾವು ನೋಡಿದ್ವಿ. ಇದರ ಕೆಳಗಡೆ ಕೂಡ ವಿವರಣೆ ಕೊಟ್ಟಿದ್ರು. ಹಿಂದಿ, ಇಂಗ್ಲೀಷ್ ಮತ್ತು ತೆಲುಗು, ಕನ್ನಡದಲ್ಲಿ ವಿವರಣೆಗಳನ್ನ ಬರೆದಿರ್ತಾರೆ. ಅಂದರೆ ಆ ಒಂದು ಚಿತ್ರದ ಅರ್ಥ ಏನು ಅಂತ ಹೇಳಿ ಕೆಳಗಡೆ ಬರೆದಿರ್ತಾರೆ. ಸೊ ಇವಾಗ ನಾವು ಇದನ್ನೆಲ್ಲ ನೋಡಿಕೊಂಡು ನಾವು ಹೊರಡೋಣ ಅಂತ ಹೇಳಿ ಇದನ್ನೆಲ್ಲ ನೋಡಿಕೊಂಡು ಹೋಗ್ತಾ ಇದ್ದೀವಿ. ನಿಮ್ಗೆ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ. ನೀವು ಬಂದಾಗ ಇದನ್ನು ಓದೋದು ಮಾತ್ರ ಮಿಸ್ ಮಾಡ್ಕೋಬೇಡಿ. ನಿಮಗೆ ಟೈಮ್ ಇದ್ದರೆ ನೀವು ಬಂದು ಕ್ಲೀನಾಗಿ ಓದ್ಕೊಂಡು ಆಮೇಲೆ ಹೊರಡಿ. ಅದು ನಿಜವಾಗ್ಲೂ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ನಿಮಗೂ ಏನೋ ಒಂದು ತಿಳ್ಕೊಂಡಂಗೆ ಆಗುತ್ತೆ. ಹಾಗೆ ನೈಟ್ ಕಂಪ್ಲೀಟಾಗಿ ಇನ್ನೊಂದ್ಸಲ ಮಂತ್ರಾಲಯ ಹತ್ರ ನೋಡಿಕೊಂಡು ಆಮೇಲೆ ನಾವು ಊಟ ಮಾಡೋಣ ಅಂತ ಹೋದ್ವಿ. ನಾನು ಮೀಲ್ಸ್ ಆರ್ಡ್ರ್ ಮಾಡಿದ್ದೆ ಮತ್ತು ನಮ್ಮ ಪಾಪುಗೆ ಅಂತ ಇಡ್ಲಿ ಆರ್ಡ್ರ್ ಮಾಡಿದ್ವಿ. ಊಟ ಏನೂ ಅಷ್ಟು ಇಷ್ಟ ಆಗಲಿಲ್ಲ. ಸೊ ಇಲ್ಲಿ ಹೋಟೆಲ್ಸ್ ಫುಡ್ಡು ನಿಜವಾಗ್ಲೂ ನಮ್ಗೆ ಇಷ್ಟ ಆಗಲ್ಲ. ನಮ್ಗೆ ಈ ಊಟ ತಿಂತಾಯಿದ್ರೆ ಬ್ಯಾಂಗ್ಳೂರು ಊಟ ಯಾವಾಗ ತಿಂತೀವೋ ಅಂತ ಅನ್ನಿಸ್ಬಿಡುತ್ತೆ. ಗೈಸ್ ಇವಾಗ ನಾವು ರಿಟರ್ನ್ ಹೋಗ್ತಾ ಇದ್ದೀವಿ. ಇವಾಗ 10 o'clock ಆಗಿದೆ ಟೈಮು. ಇನ್ನೊಂದು 1 hour 1.5 hourಗೆ ಟ್ರೈನ್ ಬರುತ್ತೆ. ಸಿಕ್ಕಾಬಿಟ್ಟೆ ತೂಕ ಇತ್ತು, ಅದಕ್ಕೆ ತೆಗೆದುಬಿಟ್ಟೆ ಕಿವಿ ಒಲೆ. ನಮ್ಮ ಪಾಪು ಮಲಗಿದ್ದ, ಮತ್ತೆ ಏನಾಯಿತು ಎದ್ಬಿಟ್ಟ. ಹಂಗೆ ಆಟೋದಲ್ಲಿ ಬರಬೇಕಾದ್ರೆ ಸುಮ್ಮನೆ ಮಲಗಿದ್ದ ಮಗು, ಮತ್ತೆ ಎದ್ಬಿಟ್ಟ. ಯಾಕೆ ಎದ್ದಿದ್ದು ನೀನು? ಹಾಂ, ಕೂ ನೋಡೋದಕ್ಕೋಸ್ಕರ ಇದ್ದ. ಕೂ ಬಂದಿಲ್ಲ ಅಂದರೆ ಇಲ್ಲೇ ಇರ್ತೀರಿ ಹೂ ಬರೋ ಗಂಟ ಮನೆಗೆ ಹೋಗಲ್ಲ. ಸ್ಲೀಪಿಂಗ್ ಏರಿಯಾ ಇದರಲ್ಲಿ ಡೈರೆಕ್ಟ್ ಇದರಿಂದ ಅಲ್ಲಿ ಅಷ್ಟೇ, ಸೆಂಟ್ರ್ ಎಲ್ಲೂ ಇಲ್ಲ. ಗೈಸ್ ಇವಾಗ ನಾವು ಫೈನಲಿ ರಿಟರ್ನ್ ಟ್ರೈನ್ನ ಹತ್ತಿದ್ದೀವಿ. ಸೊ ಇವಾಗ ಫುಲ್ಲು ಮೇಲೆ ಇರುತ್ತಲ್ವಾ, ಮೇಲೆ ಇರೋದ್ರಲ್ಲಿ ನಾನು ಮತ್ತು ನನ್ನ ಹಸ್ಬೆಂಡ್ ಕೂತಿರೋದು ಇಲ್ಲಿ ತೋರಿಸ್ತೀನಿ. ನಮ್ಮ ಅಮ್ಮ ಇದ್ದಾರೆ, ಕೆಳಗಡೆ ಇರೋದ್ರಲ್ಲಿ ಇಬ್ಬರು ವಯಸ್ಸಾಗಿರೋರು ಇದ್ದಾರೆ. ಸೊ ಅದಕ್ಕೆ ನಾವೇನು ಮತ್ತೆ ಕೇಳಕ್ಕೆ ಹೋಗಲಿಲ್ಲ, ಸುಮ್ಮನೆ ಆಗೋದ್ವಿ. ಕೇಳಿದ್ವಿ, ಬಟ್ ಆಮೇಲೆ ವಯಸ್ಸಾಗಿರೋರು ಇದ್ದಾರೆ ಅಂತಕ್ಕೆ ನಾವು ಸರಿ ಅಂತ ಸುಮ್ಮನೆ ಆಗೋದ್ವಿ. ಪಾಪು ನೋಡಿದ್ರೆ ನಾನು ಮೇಲೆ ಬರ್ತೀನಿ ಅಂತ, ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ. ಗೊತ್ತಿಲ್ಲ ಎಷ್ಟು ತಿಂದೆ ಮಾಡ್ತಾನೋ. ಅವನೇನಾದ್ರು ಇದು ಮಾಡಲಿಲ್ಲ ಅಂದರೆ ಅವನ್ನ 2ನೇದಕ್ಕಾದರೂ ಕರ್ಕೊಂಡು ಹೋಗಬೇಕು. ನನಗಂತೂ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾಯಿದೆ, ತಲೆ ಕೂಡ ನೋವ್ತೈತಿ. ಇವಾಗ ಸ್ವಲ್ಪ ಓಕೆ, ನೋಡೋಣ ಎಲ್ಲಿವರೆಗೂ ಹೋಗುತ್ತೆ ಅಂತ. ಇವತ್ತು ಈ ಒಂದು ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ನಾಳೆ ಬೆಳಗ್ಗೆ ಸಿಗ್ತೀನಿ ನಿಮಗೆ. ಒಂದ್ಸಲ ನಾವು ಯಶವಂತಪುರಕ್ಕೆ ರೀಚ್ ಆದಮೇಲೆ ನಾನು ನಿಮಗೆ ಸಿಗ್ತೀನಿ. ಗೈಸ್ ನಾವಿವಾಗ ಮನೆಗೆಲ್ಲ ಬಂದು ನಮ್ಮಮ್ಮ ಹಾಗೆ ಹಬ್ಬಕ್ಕೆ ಡಿಮಾರ್ಟ್ಗೆ ಹೋಗಬೇಕು ಅಂದರು. ಅವ್ರದ್ದೆಲ್ಲ ಶಾಪಿಂಗ್ ಮುಗಿಸಿ ಅವ್ರನ್ನ ವಾಪಸ್ ಕಳಿಸ್ದೆ ಮನೆಗೆ. ಸೊ ನಾನು ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ. ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಏನು ಅನ್ನಿಸ್ತು ಈ ಒಂದು ಮಂತ್ರಾಲಯ ವ್ಲಾಗ್ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ಹಾಗೆ ನೀವು ಮಂತ್ರಾಲಯಕ್ಕೆ ಹೋಗಿದ್ರು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ.